ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ WPL ಫೈನಲ್ ಮ್ಯಾಚಲ್ಲಿ ನಮ್ಮ RCB ಗೆದ್ದಿತ್ತು. ಗೆದ್ದ ನಂತರ ನಮ್ಮ ಮಾಜಿ ಆಟಗಾರ AB de Villiers ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಸಂಪೂರ್ಣ ಮಾಹಿತಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ AB de Villiers ಅವರು ನಾನು ಮ್ಯಾಚ್ ನೋಡೋಕ್ಕೆ ಬರಬೇಕಂತ ಎಷ್ಟೋ ಟ್ರೈ ಮಾಡಿದೆ, ಬಟ್ ನನಗೆ ಒಂದು ಸಮಯ ಸಿಗಲಿಲ್ಲ. ಹಾಗಾಗಿ ಅದಕ್ಕಾಗಿ ಸಾರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ನಮ್ಮ RCB ತಂಡ ಟಾಸ್ ಗೆದ್ದು ಬಾಲಿಂಗ್ ತೊಗೊಳುತ್ತೆ. ಅದೊಂದು ಒಳ್ಳೆಯ ಕೆಲಸ ಮಾಡಿದರು ಅಂತ ಹೇಳ್ಬೋದು. ಯಾಕಂದರೆ ಚೇಸ್ ಅವರು ಎಷ್ಟು ರನ್ ಕೊಟ್ಟರು ನಾವು ಎಷ್ಟು ರನ್ ತೆಗಿಬೇಕು ಅಂತ ಹೇಳಿ ಆಡೋಕ್ಕೆ ಈಜಿ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿ 200+ ರನ್ ಟಾರ್ಗೆಟ್ ಕೊಡ್ತು. ಬಟ್ ನಮ್ಮ RCB ತಂಡ ಅದನ್ನು ಬೆನ್ನತ್ತಿ ಚೇಸ್ ಮಾಡೋದರಲ್ಲಿ ಯಶಸ್ವಿಯಾಗಿ ಕಪ್ ಗೆದ್ದಿತ್ತು. ಹಾಗೆ ಕಪ್ ಗೆದ್ದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಕೂಡ ಹೇಳಿದ್ದಾರೆ. ನನಗೆ ಮೊದಲಿನಿಂದಲೂ ಕೂಡ ಸ್ಟ್ರಾಂಗ್ ಗಟ್ ಫೀಲಿಂಗ್ ಇತ್ತು ಅಂತ ಹೇಳಿದ್ದಾರೆ. ಯಾಕಂದರೆ ನಮ್ಮ RCB ತಂಡ ಈ ವರ್ಷ ಬಾಲಿಂಗಲ್ಲಿ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಆಗಿರ್ಬೋದು, ಆ ಥರ ತುಂಬಾ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.